ನಮಸ್ಕಾರ ಸ್ನೇಹಿತರೆ, ಪಾರ್ವಾ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮಾದರಹಳ್ಳಿ ರಾಜು. ಸ್ನೇಹಿತರೆ, ಇತ್ತೀಚೆಗೆ ಅಂದರೆ 3 ದಿನದ ಹಿಂದೆ ರಾಜ್ಯ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ 7 ಸ್ಥಾನಗಳಿಗೆ ಚುನಾವಣೆ ನಡೀತು. ಅಂದರೆ ಎಲ್ಲ ಶಾಸಕರು ಅದಕ್ಕೆ ಮತದಾನ ಮಾಡುವಂಥದ್ದು. 222 ಶಾಸಕರು ಮತದಾನ ಮಾಡಿದ್ರು. ಅದರಲ್ಲಿ 5 ಕಾಂಗ್ರೆಸ್ನ ಸದಸ್ಯರು ಆಯ್ಕೆಯಾದರು, ಬಿ ಜೆ ಪಿಯ 2 ಆಯ್ಕೆಯಾದರು. ಅಲ್ಲಿ ಒಂದು ವಿಶೇಷ ಏನಂತಂದರೆ, ಮಂಡ್ಯದ 2, ಒಬ್ಬರು ಮಳವಳ್ಳಿ ಕ್ಷೇತ್ರದ ದಡತ್ಪುರದ ಶಿವಣ್ಣ, ಮತ್ತೊಬ್ಬರು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಸಾಹುಕಾರ್ ಚೆನ್ನೈ ಅವರ ಮೊಮ್ಮಗ ವಿನಯ್ ಕಾರ್ತಿಕ್. ಇವರಲ್ಲದೆ ಕೆ ಆರ್ ಪೇಟೆಯ ರೆಹಮಾನ್ ಖಾನ್ ಅವರು, ರಾಜ್ಯಸಭೆಯ ಮಾಜಿ ಸದಸ್ಯರು, ಅವರ ಪುತ್ರ ಮನ್ಸೂರ್ ಅಲಿ ಖಾನ್ ಅವರು ಕೂಡ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಅಂದರೆ ಈ ಒಂದು ವಿಶೇಷ ಸಂದರ್ಭ ಏನಪ್ಪ ಅಂತಂದರೆ, ಮಂಡ್ಯ ಜಿಲ್ಲೆಗೆ ಈಗ ನಡೆದಂಥ ಆಯ್ಕೆಗಳಲ್ಲಿ 3 ಮಂಡ್ಯದವರಿಗೆ ಅವಕಾಶ ಸಿಕ್ಕಿದೆ. ಆ ಮೂಲಕ ಮಂಡ್ಯ ಜಿಲ್ಲೆಯಿಂದ ವಿಧಾನ ಪರಿಷತ್ನಲ್ಲಿ ಪ್ರತಿನಿಧಿಸುವಂಥವ್ರ ಸ್ಥಾನ 5ಕ್ಕೇರಿದೆ. ಪ್ರಮುಖವಾಗಿ ದಿನೇಶ್ ಗೂಳಿಗೌಡರು, ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಇತರೆ ಸ್ಥಳೀಯ ಸಂಸ್ಥೆಗಳಿಂದ ಏನು ಆಯ್ಕೆಯಾಗಿದ್ದಾರೆ ಅವರು ಒಬ್ಬರು. ಆ ನಂತರದಲ್ಲಿ ದಕ್ಷಿಣ ಪದವೀಧರ ಕ್ಷೇತ್ರದಿಂದ ಮಧು ಜಿ ಮಾದೇಗೌಡರು, ಶಿಕ್ಷಕರ ಕ್ಷೇತ್ರದಿಂದ ವಿವೇಕಾನಂದ ಅವರು, ಇವರ ಜೊತೆಗೆ ಈಗ ಇವರಿಬ್ಬರು ಸೇರ್ಪಡೆಯಾಗಿದ್ದಾರೆ. ಈಗ ಮಂಡ್ಯ ಜಿಲ್ಲೆಗೆ 7 ಜನ ಶಾಸಕರು, 5 ಜನ ವಿಧಾನ ಪರಿಷತ್ ಸದಸ್ಯರು ಆದಂತಾಗಿದೆ. ಜೊತೆಗೆ ಮಂಡ್ಯ ಲೋಕಸಭಾ ಸದಸ್ಯರು ಮತ್ತು ಒಬ್ಬರು ರಾಜ್ಯಸಭಾ ಸದಸ್ಯರು, ಇಷ್ಟು ಪ್ರತಿನಿಧಿಗಳೀಗ ಮಂಡ್ಯ ಜಿಲ್ಲೆಗಿದ್ದಾರೆ. ನೂತನವಾಗಿ ವಿಧಾನ ಪರಿಷತ್ಗೆ ಪ್ರವೇಶ ಮಾಡಿದಂತಹ ಶಿವಣ್ಣ ಅವರಿಗೆ ಹಾಗೂ ವಿನಯ್ ಕಾರ್ತಿಕ್ ಅವರಿಗೆ, ರಾಜ್ಯಸಭೆ ಪ್ರವೇಶಿಸಿದಂತಹ ಮನ್ಸೂರ್ ಅಲಿ ಖಾನ್ ಅವರಿಗೆ ಪರ್ವ ಟಿವಿಯ ಪರವಾಗಿ, ಜೊತೆಗೆ ಇಡೀ ಜಿಲ್ಲೆಯ ಜನತೆಯ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸೋಣ. ಆ ಎಲ್ಲ ಪ್ರತಿನಿಧಿಗಳು ಏನೀಗ ಹಾಲಿ ಇದ್ದಾರೆ ಅವ್ರ ಜೊತೆ ಕೈ ಜೋಡಿಸಿ ಜಿಲ್ಲೆಯ ಅಭಿವೃದ್ಧಿಗೆ ಹೆಚ್ಚಿನ ಶ್ರಮ ಹಾಕಲಿ ಅಂತೇಳಿ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಒಂದು ವಿಚಾರವನ್ನು ಇಲ್ಲಿ ನಾನು ಚರ್ಚೆ ಮಾಡಲಿಕ್ಕೆ ಈ ಸಂದರ್ಭವನ್ನು ಬಳಸ್ಕೊತಿದ್ದೀನಿ. ಏನಪ್ಪ ಅಂತ ಅಂದರೆ, ನಿಮಗೆಲ್ಲರಿಗೂ ಗೊತ್ತಿದೆ, ಮಂಡ್ಯ ಜಿಲ್ಲೆಯ ರಾಜಕಾರಣ ತುಂಬ ಸೂಕ್ಷ್ಮವಾದದ್ದು. ಇಲ್ಲಿ ಜಿಲ್ಲೆಗೆ ಕೊಡುಗೆ ಕೊಟ್ಟವರಿಗಿಂತ ಹೆಚ್ಚಾಗಿ ಜಿಲ್ಲೆಯನ್ನು ಗುತ್ತಿಗೆಗೆ ಪಡೆದವರ ಪರವಾಗಿ ಮತದಾರರು ಅಥವಾ ಜನತೆ ನಿಂತಿದ್ದಾರೆ. ಅದಕ್ಕೊಂದು ದೊಡ್ಡ ಉದಾಹರಣೆಯನ್ನು ನಿಮ್ಮ ಮುಂದೆ ಇಡ್ತೀನಿ. ಏನಂದರೆ, ಈಗ ನಿಮಗೆ ಗೊತ್ತು, ಮಂಡ್ಯ ಜಿಲ್ಲೆ ನನ್ನ ಒಂದು ಕಣ್ಣು, ಮಂಡ್ಯ ಜಿಲ್ಲೆಯ ನನ್ನ ಕರ್ಮಭೂಮಿ, ಮಂಡ್ಯ ಜಿಲ್ಲೆಗೆ ನನ್ನ ಜೀವ, ಹೃದಯ, ಕಿಡ್ನಿ, ಲಿವರ್ ಅಂತ ಹೇಳುವಂಥ ಮಣ್ಣಿನ ಮಗ ದೇವೇಗೌಡರ ಕುಟುಂಬದವರು ಇಡೀ ಒಕ್ಕಲಿಗರನ್ನು ನಾವೇ ಗುತ್ತಿಗೆ ಪಡೆದಿದ್ದೀವಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಅದಕ್ಕೋಸ್ಕರ ಕಳೆದ 2018ರ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆ ಜನತೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದೇ ಕಾರಣದಿಂದ 7ಕ್ಕೆ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರ ಪಕ್ಷದವ್ರನ್ನ ಆಯ್ಕೆ ಮಾಡಿ ಕಳಿಸಿದರು. ಆದರೆ ಈ ಜಿಲ್ಲೆಯ ನಿರ್ಮಾತೃಗಳಲ್ಲಿ ಒಬ್ಬರಾದಂತಹ, ಮಂಡ್ಯ ಶಿಲ್ಪಿ ಅನ್ಸ್ಕೊಂಡಂತಹ, ಕುವೆಂಪು ಅವರಿಂದ ನಿತ್ಯೋದ್ಯೋಗ ಸಚಿವ ಅನ್ನಿಸ್ಕೊಂಡಂತಹ ಕೆ ವಿ ಶಂಕರಗೌಡರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿದಾಗ ಮಂಡ್ಯದ ಜನ ಅವ್ರನ್ನ ಕೈಬಿಟ್ರು. ಅದೇ ರೀತಿ ಮದ್ದೂರು ಕ್ಷೇತ್ರದ ಎಚ್ ಕೆ ವೀರಣ್ಣಗೌಡರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವರನ್ನು ಕೂಡ ಕೈಬಿಟ್ರು. ಆನಂತರ ಸಾಹುಕಾರ್ ಚೆನ್ನೈ ಅವ್ರಿಗೂ ಕೂಡ ಒಂದು ಅವಕಾಶ ಬಂತು, ಅವರನ್ನೂ ಕೈಬಿಟ್ರು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಆದಂಥ ಸಂದರ್ಭದಲ್ಲಿ 9 ಕ್ಷೇತ್ರಗಳ ಪೈಕಿ 6 ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ನ ಕೈ ಹಿಡಿದ್ರು. ಆದರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಸಂದರ್ಭದಲ್ಲಿ 7ಕ್ಕೆ 7 ಕ್ಷೇತ್ರಗಳಲ್ಲಿ ಅವ್ರನ್ನ ಗೆಲ್ಲಿಸ್ಕೊಟ್ರು. ಇಂಥ ಒಂದು ಕೊಡುಗೆಯನ್ನು JDSಗೆ ಮಂಡ್ಯ ಜಿಲ್ಲೆಯ ಜನತೆ ಕೊಡ್ತಾ ಬಂದಿದ್ದಾರೆ. ಆದರೆ ಈ ಜಿಲ್ಲೆಗೆ JDS ಕೊಡುಗೆ ಏನು? ಅವರೇನು, ನಾವು ರೈತರ ಮಕ್ಕಳು, ರೈತರಿಗೋಸ್ಕರಪ್ಪ ಹೋರಾಟ ಮಾಡ್ತೀವಿ, ಅದಕ್ಕೋಸ್ಕರ ನಮ್ಮ ಜೀವನನೇ ತ್ಯಾಗ ಮಾಡ್ತೀವಿ ಅಂತ ಹೇಳ್ಕೊಂಬರ್ತಿದ್ದಾರಲ್ಲ ಆ JDSನವರು. ಜೊತೆಗೆ ಈ ಜಿಲ್ಲೆ ನಮಗೇನು ಪ್ರಯೋಜನ ಇಲ್ಲ, ಈ ಜಿಲ್ಲೆಯಲ್ಲಿ ನಮಗೆ ಮತ ಬರೋದೇ ಇಲ್ಲ ಅಂತ ಇದುವರೆಗೂ ಡಸ್ಟ್ಬಿನ್ಗೆ ಬಿಸಾಕಿದಂಥ BJPಯವರು ಇಲ್ಲಿ ಕೊಡದೇ ಹೋಗಲಿ, ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ಕಾಂಗ್ರೆಸ್ನವ್ರ ಕೊಡುಗೆಗಳು, ಅಂದರೆ ಇಲ್ಲಿಯ ಜನತೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಅಧಿಕಾರದ ಬಗ್ಗೆ ನಿಮಗೊಂದು ಸ್ವಲ್ಪ ವಿಚಾರನ ಇಲ್ಲಿ ಮುಟ್ಟಿಸ್ಬೇಕು ಅಂತ ನಾನಿಲ್ಲಿ ಬಯಸ್ತಾ ಇದ್ದೀನಿ. ನೋಡಿ, ಕೆ ವಿ ಶಂಕರಗೌಡರಿಗೆ ಅಧಿಕಾರ ಸಿಕ್ಕಿದ್ದು, ನಮ್ಮ ಮಂಡ್ಯ ಜಿಲ್ಲೆಯ ಜನ ಅವ್ರಿಗೆ ಅಧಿಕಾರ ಕೊಟ್ಟಿದ್ದು ತುಂಬ ಕಡಿಮೆ. ಒಂದು ಅವಧಿ ಅವ್ರನ್ನ ಮೊದಲ ಚುನಾವಣೆಯಲ್ಲಿ 1952ರ ಚುನಾವಣೆಯಲ್ಲಿ MLA ಆಗಿ ಕೆರಗೋಡು ಕ್ಷೇತ್ರದಿಂದ ಆಯ್ಕೆ ಮಾಡ್ತಾರೆ. ಆದರೆ ಒಂದು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಅವರು ಹೋರಾಟ ಮಾಡಿ ರಾಜೀನಾಮೆಯನ್ನು ಕೊಟ್ಟು ಬರ್ತಾರೆ. ಕೇವಲ ಒಂದು 2-2.5 ವರ್ಷ ಅಷ್ಟೇ ಅವರು MLA ಆಗಿರ್ತಾರೆ. ಆ ನಂತರದಲ್ಲಿ ಒಂದು MP ಎಲೆಕ್ಷನಲ್ಲಿ ಗೆಲ್ತಾರೆ, 5 ವರ್ಷ ಅಲ್ಲಿ MP ಆಗಿರ್ತಾರೆ. ಆ ನಂತರದ ಚುನಾವಣೆಯಲ್ಲಿ, ವಿಧಾನಸಭೆ ಚುನಾವಣೆಯಲ್ಲಿ ಸೋಲ್ತಾರೆ. ಆದರೂ ಆವತ್ತಿನ ಕಾಂಗ್ರೆಸ್ ಪಕ್ಷ ಅವರನ್ನು ವಿಧಾನ ಪರಿಷತ್ಗೆ ನೇಮಕ ಮಾಡಿಕೊಂಡು ಶಿಕ್ಷಣ ಸಚಿವರನ್ನಾಗಿ ನೇಮಕ ಮಾಡುತ್ತೆ. ಆ ಶಿಕ್ಷಣ ಸಚಿವ ಸ್ಥಾನವನ್ನು ಪಡೆದಂತಹ
ಕೆ ವಿ ಶಂಕರಗೌಡರು. ಇವತ್ತೇನಿದೆಯಲ್ಲ ಉನ್ನತ ಶಿಕ್ಷಣ, ವೈದ್ಯಕೀಯ ಶಿಕ್ಷಣ, ತಾಂತ್ರಿಕ ಶಿಕ್ಷಣ ಇದ್ಯಾವುದೂ ಇರಲಿಲ್ಲ. ಅವೆಲ್ಲ ಸೇರಿ ಒಂದೇ ಶಿಕ್ಷಣ ಸಚಿವ ಸ್ಥಾನ ಇದ್ದಂಥದ್ದು. ಆ ಒಂದು ಸಚಿವ ಸ್ಥಾನವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿದಂಥ ಕೆ ವಿ ಶಂಕರಗೌಡರು ಆ ಒಂದು ಇಲಾಖೆಗೆ ದೊಡ್ಡ ಮಹತ್ವವನ್ನು ತಂದುಕೊಟ್ರು. ಇವತ್ತು ಕೂಡ ಮಂಡ್ಯ ಜಿಲ್ಲೆಯ ಬಗ್ಗೆ ಯಾರಾದರೂ ಬೇರೆ ದೂರದ ಹಳ್ಳಿಗಳಿಗೆ ಹೋಗಿ, ಬೇರೆ ಜಿಲ್ಲೆಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ನಿವೃತ್ತ ಶಿಕ್ಷಕರು ಯಾರಾದರೂ ಸಿಕ್ಕಿದ್ರೆ ನೀವು ಕೇಳಿ, ಮಂಡ್ಯ ಅಂದರೆ ಅವ್ರು ಫಸ್ಟ್ ಕೇಳುವಂಥ ಹೆಸರು ಕೆ ವಿ ಶಂಕರಗೌಡರು ಅವ್ರ ಊರ ಅಂತ. ಅಂಥದ್ದೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಆ ನಂತರದಲ್ಲಿ ಅವಕಾಶ ಸಿಕ್ಕಿದ್ದು ರೆಹಮಾನ್ ಖಾನ್ ಅವರಿಗೆ. ಕೆ ಆರ್ ಪೇಟೆಯ ರೆಹಮಾನ್ ಖಾನ್ ಅವರು ನೇರವಾಗಿ ಯಾವುದೇ ಚುನಾವಣೆಗಳನ್ನ ಎದುರಿಸಲಿಲ್ಲ. ಅವರು ಅಲ್ಪಸಂಖ್ಯಾತರಾದರೂ ಕೂಡ ಕಾಂಗ್ರೆಸ್ ಪಕ್ಷ ಅವರಿಗೆ ರಾಜ್ಯಸಭಾ ಸ್ಥಾನವನ್ನು ಹಲವಾರು ಬಾರಿ ಕಲ್ಪಿಸಿಕೊಡ್ತು. ರಮೇಶ್ ರಾಜು ಮಂಡ್ಯ ಕ್ಷೇತ್ರದ ಒಬ್ಬ ಕಾಂಗ್ರೆಸ್ ಮುಖಂಡರಾಗಿದ್ದರು. ಅವರು ಚುನಾವಣೆಯಲ್ಲಿ ಸೋತಂಥ ಸಂದರ್ಭದಲ್ಲಿ ಅವರನ್ನು ಕೂಡ ವಿಧಾನ ಪರಿಷತ್ಗೆ ನೇಮಕ ಮಾಡಿ ಅವ್ರಿಗೊಂದು ಅಧಿಕಾರವನ್ನು ಕಲ್ಪಿಸಿಕೊಟ್ರು. ಬಿ ಜೆ ಪಿ ವಿಚಾರಕ್ಕೆ ಬರೋಣ. ಬಿ ಜೆ ಪಿಗೆ ಮಂಡ್ಯ ಜಿಲ್ಲೆಗೂ ಅಂತ ನಂಟೇನಿರಲಿಲ್ಲ. ಬಿ ಜೆ ಪಿಯವ್ರಿಗೆ ನಮಗೆ ಮಂಡ್ಯ ಕೇವಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಪರಿಸ್ಥಿತಿ ಇತ್ತು ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ. ಹಾಗಂತ ಜಿಲ್ಲೆನ ಕಡೆಗಣಿಸಿದಾರ? ಖಂಡಿತ ಇಲ್ಲ. ಅವರು ಕೂಡ ಕಾಡ್ಕೋತ್ನಳ್ಳಿಯ ಡಿ ಎಸ್ ವೀರಯ್ಯ ಅವ್ರನ್ನ ವಿಧಾನ ಪರಿಷತ್ಗೆ ನೇಮಕ ಮಾಡಿದ್ರು. ಅದೇ ರೀತಿ ನಾಗಮಂಗಲದ ವಿಮಲಾಗೌಡ್ರನ್ನ 2 ಬಾರಿ ವಿಧಾನ ಪರಿಷತ್ಗೆ ನೇಮಕ ಮಾಡಿದರು. ಮತ್ತು ಅಶ್ವಥ್ ನಾರಾಯಣ್ ಅವ್ರನ್ನ ವಿಧಾನ ಪರಿಷತ್ಗೆ ಕಳಿಸ್ಕೊಟ್ರು. ಅದಲ್ಲದೆ ಇತ್ತೀಚಿನ ಕಳೆದ ಸರ್ಕಾರದಲ್ಲಿ ಕಾಡೇನಹಳ್ಳಿ ನಾಗಣ್ಣಗೌಡ ಅವ್ರನ್ನ ಮಕ್ಕಳ ರಕ್ಷಣಾ ಒಂದು ಏನು ನಿಗಮ ಬರುತ್ತೆ ಅದರ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಒಂದು ಅಧಿಕಾರವನ್ನು ಮಂಡ್ಯ ಜಿಲ್ಲೆಗೆ ಕಲ್ಪಿಸ್ಕೊಟ್ಟಿದ್ರು. ಇನ್ನು ಮಂಡ್ಯವನ್ನು ಗುತ್ತಿಗೆಗೆ ಪಡೆದಂತಹ ನಮ್ಮ ದಿ ಗ್ರೇಟೆಸ್ಟ್ ಮಣ್ಣಿನ ಮಕ್ಕಳು ಮಂಡ್ಯಕ್ಕೆ ಕೊಟ್ಟಂಥ ಅಧಿಕಾರ ಏನಪ್ಪ ಅಂತ ಅಂದರೆ, ಶ್ರೀರಂಗಪಟ್ಟಣದಲ್ಲಿ 3 ಬಾರಿ ಶಾಸಕರಾಗಿದ್ದಂಥ ಬಂಡಿ ಸಿದ್ದೇಗೌಡರ ನಂತರ ಅವರ ಪತ್ನಿ ಕೂಡ 3 ಸಾರಿ ಶಾಸಕರಾದರು. ಈಗ ಅವರ ಪುತ್ರ ರಮೇಶ್ ಬಂಡಿ ಸಿದ್ದೇಗೌಡರು ಕೂಡ 3 ಸಾರಿ ಶಾಸಕರಾಗಿದ್ದಾರೆ. ವಿಜಯಮ್ಮ ಅವ್ರಿಗೆ ಕರಕುಶಲ ನಿಗಮ ಮಂಡಳಿ ಅಧ್ಯಕ್ಷರನ್ನಾಗಿ ಬಿಟ್ಟರೆ ಅವಕಾಶ ಒಬ್ಬರಿಗೆ ಕಳಿಸ್ಕೊಟ್ರು. ಅವರು ಡಿ ರಮೇಶ್ ಅಂತ, ಈಗ ಅಲ್ಲಿ JDS ಅಧ್ಯಕ್ಷರು, ಜಿಲ್ಲಾ JDS ಅಧ್ಯಕ್ಷರು. ಅವರು ಮೂಲತಃ ಚನ್ನಪಟ್ಟಣದವರು. ಅವ್ರಿಗೆ ಸಿಕ್ಕಂಥ ಅಧಿಕಾರ ಕೂಡ ಏನು ತುಂಬ ದೀರ್ಘಾವಧಿ ಸಿಕ್ಕಿರಲಿಲ್ಲ. ಅಂದರೆ JDSನ ಕೊಡುಗೆ ಇದು. ಇನ್ನು ಎಸ್.ಎಂ. ಕೃಷ್ಣ ಅವರ ಅವಧಿನಲ್ಲಿ ಕಾಡ ಅಧ್ಯಕ್ಷರನ್ನಾಗಿ ಶಿವಲಿಂಗಯ್ಯ ಅವ್ರನ್ನ ನೇಮಕ ಮಾಡಿದ್ರು. ಈಗ ಅಲ್ಲಿ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಅವರಿಗೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ಸ್ಥಾನ ಕೊಟ್ಟರು. ರಮೇಶ್ ಬಂಡಿ ಸಿದ್ದೇಗೌಡರಿಗೆ ಚೆಸ್ಕಾಂ ಅಧ್ಯಕ್ಷ ಸ್ಥಾನ, ಡಾಕ್ಟರ್ ಕೃಷ್ಣ ಅವರಿಗೆ ಆಹಾರ ಸುರಕ್ಷತಾ ಆಯೋಗ, ವಿಜಯಲಕ್ಷ್ಮಿ ರಘುನಂದನ್ ಅವರಿಗೆ ಕೈಗಾರಿಕೆ ಅಭಿವೃದ್ಧಿ ನಿಗಮ, ಮತ್ತು ಡಾಕ್ಟರ್ ಮೂರ್ತಿ ಅವರಿಗೆ ಮಳವಳ್ಳಿ ಡಾಕ್ಟರ್ ಮೂರ್ತಿ ಅವರಿಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭಿವೃದ್ಧಿ ನಿಗಮ, ಇಂಥ ಒಂದು ಅವಕಾಶಗಳನ್ನು ಕಲ್ಪಿಸಿಕೊಟ್ರು. ನೀವು ಅದೇ ವಿಚಾರಕ್ಕೆ ಬಂದರೆ JDSನಲ್ಲಿ ತುಂಬ ದೊಡ್ಡ ನಾಯಕರಿದ್ದರು. ತುಂಬ ಅವಕಾಶನ ಕಲ್ಪಿಸ್ಬೋದಿತ್ತು. ಮಂಡ್ಯ ಜಿಲ್ಲೆಯ ನನ್ನ ಕಣ್ಣು ಅಂತ ಹೇಳ್ಕೊಳ್ಳುವಂಥ ಕುಮಾರಸ್ವಾಮಿ ಅವರಾಗಿರಲಿ, ದೇವೇಗೌಡರಾಗಿರಲಿ, ಯಾರೇ ಆಗಿರಲಿ, ಈ ಥರದೊಂದು ಅವಕಾಶವನ್ನು ಕಲ್ಪಿಸಲೇ ಇಲ್ಲ. ಆದರೂ ನಮ್ಮ ಮಂಡ್ಯ ಜಿಲ್ಲೆ ಜನಕ್ಕೆ ಅದೇನು ವ್ಯಾಮೋಹ ಅಂತ ಗೊತ್ತಿಲ್ಲ. ಇಲ್ಲಿ ನಾನು ಯಾವುದೇ ಒಂದು ಪಕ್ಷನ ಬ್ಲೇಮ್ ಮಾಡ್ತಿಲ್ಲ, ಅಥವಾ ಕಾಂಗ್ರೆಸ್ ಸರಿ, JDS ಸರಿ ಇಲ್ಲ ಅಂತ ನಾನು ಹೇಳ್ತಿಲ್ಲ. ನಾನು ಯಾವ ಪಕ್ಷದ ಪರನೂ ಇಲ್ಲ, ಯಾವ ಪಕ್ಷದ ವಿರೋಧನೂ ಇಲ್ಲ. ನನ್ನ ಉದ್ದೇಶ ನಮ್ಮ ಜಿಲ್ಲೆಯ ಅಭಿವೃದ್ಧಿ, ಪ್ರಗತಿ ಅಷ್ಟೇ. ಅಂದರೆ ನಾವು ಯಾರ ಹಿಂದೆ ಹೋಗ್ತಿದ್ದೀವಿ, ಅವ್ರು ನಮಗೇನು ಕೊಡ್ತಿದ್ದಾರೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಿದ್ದೀನಿ. ಇನ್ನಾದರೂ ಯಾರು ಒಂದು ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಒಂದಷ್ಟು ಸೌಲಭ್ಯಗಳನ್ನ ಕಲ್ಪಿಸ್ತಾರೆ, ಅಂಥವ್ರ ಹತ್ರ ನಾವು ಹೋಗಬೇಕಾದಂಥದ್ದು ಖಂಡಿತ ಅನಿವಾರ್ಯತೆ ಇದೆ. ಅವ್ರು ಏನೇ ಆಗಿರಲಿ, ನಮ್ಮ ಒಕ್ಕಲಿಗರ ಸಮುದಾಯದ ನಾಯಕ ಅವ್ರು ಕೊಡದೇ ಇರಲಿ ಅಂತ ಹೇಳ್ಕೊಂಡು ಹೋಗೋದಿದೆಯಲ್ಲ, ಅದು ನಿಜಕ್ಕೂ ಒಂದು ಖಂಡನೀಯ. ಅಂದರೆ ನಮಗೆ ನಾವೇ ಮಾಡ್ಕೊಂಡಂಥ ದ್ರೋಹ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸೊ ಇನ್ನಾದರೂ ಇದ್ರ ಬಗ್ಗೆ ಮಂಡ್ಯ ಜಿಲ್ಲೆಯ ಜನತೆ, ಅದರಲ್ಲೂ ಪ್ರಮುಖವಾಗಿ, ಅತ್ಯಂತ ಪ್ರಮುಖವಾಗಿ ಒಕ್ಕಲಿಗ ನಾಯಕರು ಯೋಚನೆ ಮಾಡಲೇಬೇಕಾಗತ್ತೆ. ಯಾರಾದರೂ ಆಗಿರಲಿ, ಒಕ್ಕಲಿಗರಿಗೆ ಅಧಿಕಾರ ಸಿಗಬೇಕು ಅನ್ನೋಂಥದ್ದು ಎಲ್ಲರ ಬಯಕೆ ಆಗಿರುತ್ತೆ. ನಮಗೆ ಮಾತ್ರ ಬೇಕು, ಬೇರೆ ಯಾರೂ ಆ ಸ್ಥಾನದಲ್ಲಿ ಕೂತ್ಕೋಬಾರ್ದು ಅಂತ ಬಯಸುವಂಥದ್ದು ಇದೆಯಲ್ಲ, ಅದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ನಿಜವಾಗಿಯೂ ಒಕ್ಕಲಿಗರ ಬಗ್ಗೆ ಇವರಿಗೆ ಪ್ರೀತಿ ಇದ್ದಿದ್ರೆ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿ ನಂತರದ ಚುನಾವಣೆಯಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ದೇವೇಗೌಡರು ಬರಗಾಲ, ವೀರಪ್ಪನಿಂದ ಕಿರುಕುಳ, ರಾಜ್ಕುಮಾರ್ ಅಪಹರಣ, ನಾಗಪ್ಪ ಅಪಹರಣ ಸೇರಿದಂತೆ ಹಲವಾರು ಸಮಸ್ಯೆಗಳನ್ನ ಎದುರಿಸಿ ಇಡೀ ದೇಶ ಮೆಚ್ಚುವಂಥ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದಂತಹ ಎಸ್.ಎಂ. ಕೃಷ್ಣ ಅವ್ರನ್ನ ಮುಂದುವರಿಸುವಂಥ ಒಂದು ದೊಡ್ಡತನನ ತೋರಿಸ್ಬೇಕಿತ್ತು. ಆದರೆ ತೋರಿಸಲಿಲ್ಲ. ಅವರು ಏನು ಮಾಡಿದ್ರು ಅಂತ ನಿಮಗೆ ಗೊತ್ತಿದೆ. ತಮ್ಮ ರಬ್ಬರ್ ಸ್ಟ್ಯಾಂಪ್ ಆಗಿ ಯಾರನ್ನ ಕೂರಿಸ್ಕೊಂಡ್ರು ಅಂತಲೂ ಗೊತ್ತಿದೆ. ಆ ನಂತರದಲ್ಲಿ ಈಗ ಒಂದು ಅವಕಾಶ ಸಿಕ್ಕಿದೆ. ಡಿ ಕೆ ಶಿವಕುಮಾರ್ ಅವರು CM ಆಗಿದ್ದಾರೆ.
ಎಮ್ ಆಗಿ ಇನ್ನು ಕೆಲವೇ ದಿನಗಳಾಗಿದೆ, ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅಂತ ಒಂದು ಪ್ಲ್ಯಾನಿಂಗ್ ನಡೀತಾ ಇದೆ. ಈಗಾಗಲೇ ಅವ್ರು ಕೂತ್ಕೊಂಡ್ಬಿಟ್ಟಿದ್ದಾರೆ, ಏನೋ ಮಾಡಿಬಿಡ್ತಿದ್ದಾರೆ, ಹಾಳು ಮಾಡಿಬಿಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿಯವರು ನಿನ್ನೆ ಮೊನ್ನೆ ಮಾತನಾಡಿದ್ದಾರೆ. ಅಂದರೆ ನಾನು ಕಳ್ಳ ಪರ ನಂಬ ಅನ್ನೋ ರೀತಿಯಲ್ಲಿ ಇವ್ರ ಮಾತುಗಳಿದೆ ಅಂತ ವಿರೋಧ ಪಕ್ಷದವರೇ ಮಾತನಾಡ್ತಿದ್ದಾರೆ. ಅದು ನಾನೇನು ಹೇಳುವಂಥ ಅವಶ್ಯಕತೆ ಇಲ್ಲ. ಸೊ ಈ ವಿಚಾರದಲ್ಲಿ ಜನತೆ ಒಂದು ಎಚ್ಚರಿಕೆಯ ಒಂದು ನಿರ್ಧಾರವನ್ನು ತಗೋಬೇಕಾಗತ್ತೆ. ನಮಗೆ ಒಬ್ಬರೇ ನಾಯಕರಲ್ಲ, ಎಸ್.ಎಂ. ಕೃಷ್ಣ ಅವರು ಒಕ್ಕಲಿಗರೇ. ಮಂಡ್ಯ ಜಿಲ್ಲೆಯಲ್ಲಿ ಮಳವಳ್ಳಿ ಕ್ಷೇತ್ರ ಹೊರತುಪಡಿಸಿದ್ರೆ ಉಳಿದ ಎಲ್ಲ ಕ್ಷೇತ್ರಗಳಲ್ಲೂ ಶಾಸಕರಾಗುವಂಥವರು ಒಕ್ಕಲಿಗರೇ. ಬೇರೆ ಯಾವುದೇ ಜಾತಿಯವ್ರಿಗೆ ಅವಕಾಶ ಸಿಗಲ್ಲ. ಇದನ್ನು ಕೂಡ ಮೈಂಡಲ್ಲಿ ಇಟ್ಕೊಳ್ಳಿ. ಅವರು ಬಿ ಜೆ ಪಿಯಿಂದ ಬರ್ಬೋದು, ಜೆ ಡಿ ಎಸ್ಸಿಂದ ಬರ್ಬೋದು, ಕಾಂಗ್ರೆಸ್ಸಿಂದ ಬರ್ಬೋದು, ಅಥವಾ ರೈತ ಸಂಘದಿಂದ ಬರ್ಬೋದು. ಪುಟಾಣಯ್ಯ ಒಕ್ಕಲಿಗರೇ, ಪುಟಾಣಯ್ಯವ್ರ ಮಗ ಒಕ್ಕಲಿಗರೇ. ಇಲ್ಲಿ ನಾಗಮಂಗಲ ಕ್ಷೇತ್ರದಲ್ಲಿ ಒಮ್ಮೆ ಅಥವಾ 2 ಬಾರಿ ಕುರುಬರು ಶಾಸಕರಾಗಿರೋದು ಬಿಟ್ಟರೆ ಇನ್ನು ಇಡೀ ಜಿಲ್ಲೆಯಲ್ಲಿ ಒಕ್ಕಲಿಗರಿಗೆ ಅಧಿಕಾರ ಸಿಕ್ಕಿರ್ತಕ್ಕಂಥದ್ದು. ಮಳವಳ್ಳಿ ದ್ವಿಸದಸ್ಯ ಕ್ಷೇತ್ರ ಆಗಿದ್ದಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಲಿಂಗಾಯತರಿಗೆ ಅಧಿಕಾರ ಸಿಕ್ಕಿದ್ದು ಬಿಟ್ಟರೆ ಇಲ್ಲಿ ಬೇರೆ ಯಾವುದೇ ಜಾತಿಯವ್ರಿಗೂ ಅಧಿಕಾರ ಸಿಕ್ಕಿಲ್ಲ. ಹಾಗಾಗಿ ಒಕ್ಕಲಿಗರು ಅಂದರೆ ಜೆ ಡಿ ಎಸ್ಸು, ಒಕ್ಕಲಿಗರು ಅಂದರೆ ಕುಮಾರಸ್ವಾಮಿ, ಒಕ್ಕಲಿಗರು ಅಂದರೆ ದೇವೇಗೌಡರು ಅನ್ನೋಂಥ ಭ್ರಮೆಯಿಂದ ಹೊರಗಡೆ ಬರಬೇಕು ಅನ್ನೋದು ನನ್ನ ಮನವಿ. ಯಾಕೆಂದರೆ ಈಗ ನೀವೇ ಅರ್ಥ ಮಾಡ್ಕೊಳ್ಳಿ, ಡಿ ಕೆ ಶಿವಕುಮಾರ್ಗೆ ಈಗ ಅಧಿಕಾರ ಸಿಕ್ಕಿದೆ, ಅವ್ರು ಏನು ಮಾಡ್ತಾರೆ ಅಂತ ಕಾದು ನೋಡಬೇಕು. ಕೇವಲ 10 ದಿನದಲ್ಲಿ 15 ದಿನದಲ್ಲಿ 1 ತಿಂಗಳಲ್ಲಿ ಏನು ಬದಲಾವಣೆ, ದೊಡ್ಡ ಕ್ರಾಂತಿ ಏನು ಮಾಡ್ಬಿಡೋಕ್ಕಾಗಲ್ಲ. ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ನಾನು 20 ತಿಂಗಳು ಸಿ ಎಮ್ ಆಗಿದ್ದಾಗ ನಾನು ಮಾಡಿದ್ದೀನಿ ಅಂತ. ಅವ್ರು ವಾಸ್ತವ್ಯ ಮಾಡಿದಂಥದ್ದು ಮತ್ತು ಒಂದಷ್ಟು ಕೆಲಸಗಳನ್ನ ನಿಜವಾಗಿಯೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ಅದ್ರ ಬಗ್ಗೆ 2 ಮಾತಿಲ್ಲ. ಆ ನಂತರದಲ್ಲಿ ಅವರು 2ನೇ ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವ್ರು ಎಲ್ಲೆಲ್ಲಿ ವಾಸ್ತವ್ಯ ಮಾಡಿರೋ ಅನ್ನೋಂಥ ಕೆಲವು ಗ್ರಾಮಗಳಿಗೆ ನಾನು ಆವತ್ತಿನ ದಿನಗಳಲ್ಲಿ ವಿಜಯವಾಣಿ ಪತ್ರಿಕೆಯ ಮಂಡ್ಯ ಜಿಲ್ಲಾ ವರದಿಗಾರನಾಗಿದ್ದೆ. ಆ ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿನ ವಸ್ತುಸ್ಥಿತಿಯನ್ನು ವರದಿ ಮಾಡಿದ್ದೆ. ಈಗಲೂ ಓಕೆ ಅಂದರೆ ಕುಮಾರಸ್ವಾಮಿಯವರು ಏನು ಹೇಳ್ಕೊತಿದ್ದಾರೆ ಅದ್ರ ಬಗ್ಗೆ ಒಂದಷ್ಟು ವರದಿಗಳನ್ನ ನಾನು ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಇಡ್ತೀನಿ. ಕೇವಲ ನಾವೇ ಸರಿ ಬೇರೆಯವರು ಎಲ್ಲ ತಪ್ಪು ಅನ್ನುವಂಥದ್ದು ಖಂಡಿತ ತಪ್ಪು. ಅವ್ರಿಗೆ ಅವಕಾಶ ಸಿಕ್ಕಿದೆ, ಅವ್ರು ಮಾಡಲಿ, ಅವ್ರಿಗೆ ಆದಷ್ಟು ಸಪೋರ್ಟ್ ಮಾಡಲಿ. ಇಲ್ಲಿ ನೋಡಿ, ಕಳೆದ ಲೋಕಸಭಾ ಸಂಸದರಾಗಿದ್ದಂತಹ ಚುನಾವಣೆ ಸಂಸದರಾಗಿದ್ದಂತಹ ಸುಮಲತಾ ಅವ್ರಿಗೆ ಆವತ್ತಿನ ಜೆ ಡಿ ಎಸ್ ಕಾಂಗ್ರೆಸ್ ಯಾರೂ ಸಪೋರ್ಟ್ ಮಾಡಲೇ ಇಲ್ಲ. ಅವ್ರು ಪಕ್ಷೇತರವಾಗಿ ನಿಂತು ಸ್ಪರ್ಧೆ ಮಾಡಿ ಗೆದ್ದಿದ್ದಂಥವ್ರು. ಇವತ್ತೇನಿದೆ ಪರಿಸ್ಥಿತಿ? ಇವತ್ತು ಕಾಂಗ್ರೆಸ್ಸಿನ ಸದಸ್ಯರು ಜಾಸ್ತಿ ಇದ್ದಾರೆ. 6 ಜನ ಕಾಂಗ್ರೆಸ್ಸು ಶಾಸಕರು, 4 ಜನ ವಿಧಾನ ಪರಿಷತ್ ಸದಸ್ಯರು, ಕುಮಾರಸ್ವಾಮಿಯವರು ಜೆ ಡಿ ಎಸ್ಸು. ಈಗಲೂ ಕೂಡ ಹೊಂದಾಣಿಕೆ ಕೊರತೆ. ಯಾಕೆ ನಮ್ಮ ಜಿಲ್ಲೆನ ಉದ್ಧಾರ ಮಾಡಬೇಕು ಅನ್ನೋ ಮನಸ್ಥಿತಿ ಇದ್ದಿದ್ರೆ ಇಂಥ ವೈಮನಸ್ಸು ಯಾಕೆ, ವೈರುಧ್ಯ ಯಾಕೆ? ಇದಾಗಬಾರ್ದು ಅಂತ ಅಂದರೆ ಮಂಡ್ಯ ಜಿಲ್ಲೆಯ ಜನತೆ, ಕೇವಲ ಒಕ್ಕಲಿಗರು ಅಂತ ನಾನು ಹೇಳ್ತೀನಿ, ಎಲ್ಲರೂ ಜಾಗೃತರಾಗಬೇಕು. ಜಿಲ್ಲೆಯ ಉದ್ಧಾರ ಬಗ್ಗೆ, ನಮ್ಮ ಉದ್ಧಾರದ ಬಗ್ಗೆ, ನಮ್ಮ ಉದ್ಧಾರ ಅಂತ ಅಂದರೆ ಜಿಲ್ಲೆ ಉದ್ಧಾರ ಆದರೆ ನಾವು ಉದ್ಧಾರ ಆದಂಗೆ, ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಅಂತೇಳಿ ಮನವಿ ಮಾಡ್ಕೋತೀನಿ. ಧನ್ಯವಾದ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.